ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಪ್ತಮಿ ಗೌಡ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸಪ್ತಮಿ ಗೌಡ ಅವರು ಹುಟ್ಟಿದ್ದು ಜೂನ್ 8, 1996ರಂದು ಹುಟ್ಟುತ್ತಾರೆ. ಅದು ಕೂಡ ಬೆಂಗಳೂರಿನಲ್ಲೇ. ಹಾಗೆಯೇ ಇವರ ಎಜುಕೇಷನ್ ನೋಡೋದಾದರೆ ಡಿಗ್ರಿನ ಕಂಪ್ಲೀಟ್ ಮಾಡಿದ್ದಾರೆ. ಇವರ ಹೈಟ್ ನೋಡೋದಾದರೆ 5.6 ಇದ್ದಾರೆ ನಮ್ಮ ಸಪ್ತಮಿ ಅವರು. ಹಾಗೆ ಸಪ್ತಮಿ ಅವರ ತಂದೆ ಹೆಸರು ನೋಡೋದಾದರೆ SK ಉಮೇಶ್ ಅಂತ. ಇವರು ಕೂಡ ಇನ್ಸ್ಪೆಕ್ಟರ್. ಹಾಗೆಯೇ ತಾಯಿ ಹೆಸರು ನೋಡೋದಾದರೆ ಶಾಂತಾ ಗೌಡ ಅಂತ. ಸಪ್ತಮಿ ಗೌಡ ಅವರು ನಟನೆಗೆ ಬರುವ ಮೊದಲು ಇವರು ಇಂಜಿನಿಯರ್ ವೃತ್ತಿಯನ್ನು ಮಾಡುತ್ತಿದ್ದರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರ ಮೊದಲ ಮೂವಿ ನೋಡೋದಾದರೆ ಪಾಪ್ಕಾರ್ನ್ ಮಂಕಿ ಟೈಗರ್. ಇದು 2020ರಲ್ಲಿ ರಿಲೀಸ್ ಆದಂತಹ ಮೂವಿ. ಈ ಒಂದು ಮೂವಿಲಿ ಇವರು ನಾಯಕಿಯಾಗಿ ಮೊದಲು ಕಾಣಿಸಿಕೊಳ್ತಾರೆ. ಹಾಗೆಯೇ ಸಪ್ತಮಿ ಗೌಡ ಅವರು ನೆಕ್ಸ್ಟ್ ಮೂವಿ ನೋಡೋದಾದರೆ ಕಾಂತಾರ. ಅದು 2022ರಲ್ಲಿ ರಿಲೀಸ್ ಆದಂತಹ ಮೂವಿ. ಇದನ್ನು ರಿಷಬ್ ಶೆಟ್ಟಿ ಅವರೇ ನಿರ್ದೇಶನ ಮಾಡಿ ದೇಶದಾದ್ಯಂತ ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ನಮ್ಮ ಸಪ್ತಮಿ ಗೌಡ ಅವ್ರಿಗೆ ಹೆಚ್ಚು ಯಶಸ್ಸನ್ನು ತಂದುಕೊಡ್ತು, ಹಾಗೆ ಹೆಸರನ್ನು ತಂದುಕೊಡ್ತು. ಹಾಗೆಯೇ ಕಾಂತಾರ ಒಂದು ಹಳೆ ಕಾಲದ್ದಾಗಿ ಒಂದು ಸ್ಟೋರಿ ತಗೊಂಡು ಮಾಡಿದರೂ ಕೂಡ ಇದು ತುಂಬಾ ಫೇಮಸ್ ಆಯಿತು. ಈ ಮೂವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತಲೇ ಹೇಳ್ಬೋದು. ಈ ಒಂದು ಕಾರಣಕ್ಕೇ ಸಪ್ತಮಿ ಗೌಡ ಅವರು ರಾತ್ರೋರಾತ್ರಿ ಮಹಾನಟಿಯಾಗಿ ಮಿಂಚಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗಿನ ಇವರ ಪ್ರಾಜೆಕ್ಟ್ ನೋಡೋದಾದರೆ ದಿ ವ್ಯಾಕ್ಸಿನ್ ವಾರ್. ಅದು 2023ರಲ್ಲಿ ಈ ಚಿತ್ರದ ಮೂಲಕ ಬಾಲಿವುಡ್ಗೂ ಕೂಡ ಕಾಲಿಟ್ಟರು ನಮ್ಮ ಸಪ್ತಮಿ ಗೌಡ ಅವರು. ಹಾಗೆಯೇ ಸಪ್ತಮಿ ಗೌಡ ಅವರ ಇವಾಗಿನ ವಯಸ್ಸು ಬಂದು 27 ವರ್ಷ. ಹಾಗೆಯೇ ಇವರ ಸಂಭಾವನೆ ಅಂತ ನೋಡೋದಾದರೆ ಇವರಿಗೆ 1 ಕೋಟಿ ಸಂಭಾವನೆ ಸಿಗುತ್ತದೆ ಒಂದು ಸಿನಿಮಾಗೆ. ಇದಿಷ್ಟು ಸಪ್ತಮಿ ಗೌಡ ಅವರ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ದ